ಹಿಂದೂ ಮುಖಂಡರಾಗಿರುವಂತಹ ಗಿರಿಧರ್ ಉಪಾಧ್ಯಾಯ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಗಿರಿಧರ್ ಉಪಾಧ್ಯಾಯ ಅವರೇ, ನಮಸ್ಕಾರ. ಹೇಳಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಇನ್ನು ಮುಂದೆ ವಂದೇ ಮಾತರಂ ರಾಷ್ಟ್ರಗೀತೆಗೆ ಕೊಡುವಂತ ಸ್ಥಾನಮಾನವನ್ನ ಕೊಡಬೇಕು, ಗೌರವವನ್ನ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ನೆಹರು ಅವರ ಸಂದರ್ಭದಲ್ಲಿ 4 ಪ್ಯಾರಾಗಳಿಗೆ ಏನು ತೆಗೆಯಲಾಗಿತ್ತು ಅದನ್ನ ಈಗ ಆಡ್ ಆನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಆಡಬೇಕು ಅಂತೇಳಿ ಕೇಂದ್ರ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಇಲ್ಲ. ಈ ಹಾಡು ನಮ್ಮ ರಾಷ್ಟ್ರಗೀತೆ ಆಗ್ಬೇಕಿತ್ತು, ಆದ್ರೆ ತುಷ್ಟೀಕರಣದ ರಾಜಕೀಯದಿಂದ ರಾಷ್ಟ್ರಗೀತೆ ಆಗಿಲ್ಲ. ಅದು ಕಳೆದ ಹೋದ ಒಂದು ಅಧ್ಯಾಯ, ಬಿಟ್ಬಿಡಿ ಅದನ್ನ. 1923 ಕಾಕಿನಾಡು ಕಾಂಗ್ರೆಸ್ ಅಧಿವೇಶನದವರೆಗೂ ಕೂಡ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಸಂಪೂರ್ಣ ವಂದೇ ಮಾತರಮನ್ನ ಹಾಡಲಾಗುತ್ತಾ ಇತ್ತು. 1923 ಕಾಕಿನಾಡ ಅಧಿವೇಶನದಲ್ಲಿ ಅಲ್ಲಿನ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಹಮ್ಮದ್ ಆಲಿ ಮತ್ತೆ ಮೊಹಮ್ಮದ್ ಶೌಕತ್ ಆಲಿ ಮತ್ತು ಮೌಲಾನಾ ಮಹಮ್ಮದ್ ಅಲಿ ಅನ್ನೋರು ವಿಷ್ಣು ದಿಗಂಬರ್ ಪುಲಸ್ಕರ್ ಅನ್ನೋರು ಈ ಹಾಡ ಹೇಳುವಂತ ಸಂದರ್ಭದಲ್ಲಿ ತಡೀತಾರೆ. ಇಸ್ಲಾಂ ಅಲ್ಲಿ ಈ ರೀತಿ ಮೂರ್ತಿ ಪೂಜೆ ಇಲ್ಲ, ಇದರಲ್ಲಿ ದುರ್ಗೆ, ಶಾರದೆ, ಸರಸ್ವತಿ ಅಂತ ಒಂದೇ ಮಾತ್ರ ಅಲ್ಲಿ ಹೇಳುತ್ತೆ, ಆದ್ರಿಂದ ಹಾಡಬಾರದು ಅಂತ 1923ನೇ ಇಸ್ವಿಲಿ ಹಾಡನ್ನ ಕಟ್ ಮಾಡ್ತಾರೆ. ದೇಶ ವಿಭಜನೆ ಆಗೋ ಮುಂಚೆ ಒಂದೇ ಮಾತ್ರ ವಿಭಜನೆ ಆಯ್ತು, ಅದಾದ ನಂತರ ಧ್ವಜ ಕೂಡ ವಿಭಜನೆ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆನೆ ಈ ಹಾಡಿಗೆ ಏನ್ ಪುರಸ್ಕಾರ ಸಿಗ್ಬೇಕಿತ್ತು ಅದು ಸಿಗ್ಬೇಕಿತ್ತು. 5 ಸ್ಟ್ಯಾಂಡ್ಸ್ ಹಾಡನ್ನ ಒಟ್ಟಾಗಿ ಹಾಡುವಂತದ್ದು ಆಗ್ಬೇಕಿತ್ತು, ಅದು ಆಗ್ಲಿಲ್ಲ. ಆದ್ರೆ ಇವತ್ತಾದ್ರೂ ಆಗಿದೆಯಲ್ಲ ಅನ್ನುವಂತ ಒಂದು ಖುಷಿ ಇದೆ. ಒಂದೇ ಮಾತ್ರ ಕೇವಲ ಒಂದು ಹಾಡಲ್ಲ, ಅದು ಈ ದೇಶದ ಒಂದು ನಾಡಿ ಮಿಡಿತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವ ಒಂದೇ ಮಾತ್ರಮನ್ನ ಹೇಳ್ಕೊಂಡು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಾಪೇಕರ್ ಬ್ರದರ್ಸ್, ಅಶ್ವಾಕುಲ್ಲಾ, ಖುದಿರಾಮ್ ಬೋಸ್, ಮದನ್ ಲಾಲ್ ಡಿಂಗ್ರಾ ಇವರೆಲ್ಲ ನೇಣಿನ ಕುಣಿಕೆಗೆ ಮುತ್ತಿಟ್ಟು ನೇಣನ್ನ ದೇಶಕ್ಕೋಸ್ಕರ ಪ್ರಾಣ ಕೊಟ್ರು. ಆ ಒಂದೇ ಮಾತ್ರಮಿಗೆ ಏನು ಸ್ಥಾನಮಾನ ಕೊಡಬೇಕೋ ಇದುವರೆಗೆ ಅದು ಕೊಟ್ಟಿರ್ಲಿಲ್ಲ. ಈಗಲಾದ್ರೂ ಕೇಂದ್ರ ಸರ್ಕಾರ ಕೊಟ್ಟಿದೆ, ಬಹಳ ಸಂತೋಷದ ವಿಚಾರ. ನೋಡಿ, ಈ ಒಂದೇ ಮಾತರಂ ಹುಟ್ಟಿಕೊಂಡಿದ್ದೇ ಒಂದು ಕಿಚ್ಚಿನಿಂದಾಗಿ. ಯಾವಾಗ ಸೇವ್ ದಿ ಕ್ವೀನ್ ಅನ್ನುವ ಹಾಡನ್ನ ಹಾಡಬೇಕು ಅಂತ ಹೇಳಿ ಬ್ರಿಟಿಷರು ತಿಳಿಸ್ತಾರೋ, ಬಂಕಿಮಚಂದ್ರ ಚಟರ್ಜಿ ಅವರು ಆಕ್ರೋಶಭರಿತರಾಗಿ ಅವರನ್ನ ಕೆರಳಿಸಿ ಒಂದೇ ಮಾತರಂ ಬರೆಯುವಂತಾಗಿತ್ತು. ಗಿರಿಧರ್ ಅವರೇ, ಈ ಸಂದರ್ಭದಲ್ಲಿ ಅದನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ನೆನಪಿಸ್ಕೊಳ್ಬೇಕು. ಅದು ಮಾತ್ರ ಅಲ್ಲ, ವಂಗಭಂಗ ಚಳುವಳಿ 1909ನೇ ಇಸ್ವಿಲಿ ಏನಾಯ್ತು, ಆ ಸಂದರ್ಭದಲ್ಲಿ ಬಂಗಾಲವನ್ನ 2 ವಿಭಜನೆ ಮಾಡುವಂತ ಕೆಲಸವನ್ನ ಏನು ಬ್ರಿಟಿಷರು ಮಾಡಿದ್ರು, ಆ ಬಂಗಾಲವನ್ನ ಮತ್ತು ಏಕೀಕರಣ ಮಾಡಿದ್ದು ಒಂದೇ ಮಾತ್ರಮ್ಮೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಬಂಗಾಳ ಏಕೀಕರಣ ಆಗಿದ್ದು ಒಂದೇ ಮಾತ್ರಂ. ಆ ಸಂದರ್ಭದಲ್ಲಿ ಮುಸಲ್ಮಾನರು ಕೂಡ ಒಂದೇ ಮಾತ್ರಂ ಹೇಳ್ತಾ ಇದ್ರು. ಆದ್ರೆ ಎಲ್ಲರೂ ಹೇಳ್ತಾ ಇದ್ರು. ಈ ಬದಲಾವಣೆ ಯಾಕಾಯ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅತಿಯಾದ ತುಷ್ಟೀಕರಣದಿಂದ ಒಂದು ಜಾತಿ ನಮ್ ಜೊತೆ ಇರೋದಿಲ್ಲ, ಒಂದು ಮತ ನಮ್ ಜೊತೆ ಇರೋದಿಲ್ಲ ಅಂತ ಹೇಳಿ ಅವ್ರು ಕೇಳಲಿಲ್ಲ ಅಂದ್ರೂ ಇವರೇ ಅವರಿಗೆ ಅವ್ರನ್ನ ಹತ್ರ ಇಟ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾದಂತಹ ಕೆಲಸ ಮಾಡಿದ್ದಾರೆ. ಅಂದ್ರೆ ಈ ವಿಚಾರದಲ್ಲಿ ಯಾಕೆ ತುಷ್ಟೀಕರಣ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಯ್ತೋ ಗೊತ್ತಿಲ್ಲ. 1986ರ ಕೋಲ್ಕತ್ತಾ ನಡೆದಂತಹ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಪ್ರಥಮ ಬಾರಿಗೆ ಹಾಡನ್ನು ಹಾಡಿದ್ದು ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನದಲ್ಲಿ ಹಾಡಿದ್ದು. ಆದ್ರೆ ಅದೇ ಕಾಂಗ್ರೆಸ್ ಸರ್ಕಾರದವರು ಇದನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ನ ಮೂಲ ಮಂತ್ರ ಆಗಿತ್ತು ಒಂದೇ ಮಾತ್ರಂ ಅಂತಕ್ಕಂಥದ್ದು. ನಾನು ಹೇಳದ್ನಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ನಾವು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡಿದ್ರೆ ಮಾತ್ರ ಬರುತ್ತೆ ಅನ್ನುವಂತ ಒಂದು ಭ್ರಮೆಯಲ್ಲಿದ್ರು. ಆ ಭ್ರಮೆಯಿಂದನೇ 1923ನೇ ಇಸ್ವಿಲಿ ಈ ಹಾಡೋದನ್ನ ನಿಲ್ಸಿದ್ದು. ಅಂದ್ರೆ ಸಂಪೂರ್ಣ ಒಂದೇ ಮಾತ್ರಂ ಹಾಡೋದನ್ನ ಆವತ್ತಿಂದ ನಿಲ್ಸ್ಬಿಟ್ರು. ಕಾರಣ ಇಷ್ಟೇ. ಆದ್ರೆ ಏನಾಯ್ತು, 1947ರಲ್ಲಿ ದೇಶ ವಿಭಜನೆ ಆಗಿಲ್ವಾ ಧರ್ಮದ ಆಧಾರದ ಮೇಲೆ? ಎಲ್ಲಿ ತಡೆಯೋಕಾಯ್ತು ಅವರಿಗೆ? ತಡೆಯಕ್ ಆಗ್ಲಿಲ್ಲ. ಯಾಕಂದ್ರೆ ಎಲ್ಲ ಆಗಿನ ಸ್ವಾರ್ಥ ನಾಯಕರುಗಳು ದೇಶವನ್ನ ವಿಭಜನೆ, ಒಂದೇ ಮಾತರಮನ್ನ ವಿಭಜನೆ, ಧ್ವಜವನ್ನ ವಿಭಜನೆ, ಇದು 3ನ್ನೂ ಮಾಡಿದ್ರು. ಆದ್ರೆ ಇವತ್ತಿನ ಇರ್ತಕ್ಕಂಥ ಸರ್ಕಾರ ಸ್ವಲ್ಪ ಆದ್ರೂ ತಿಳುವಳಿಕೆಯಿಂದ ಇಲ್ಲ, ಈ ಹಾಡು ನಮ್ಮ ಇಡೀ ದೇಶವನ್ನ ಒಂದುಗೂಡಿಸ್ತಕ್ಕಂಥ ಹಾಡು ಅನ್ನೋಂಥ ಭಾವನೆಯಿಂದ ಅಷ್ಟು 5 ಸೊಲ್ಲನ್ನು ಹಾಡಬೇಕು, ಮತ್ತೆ ಅದಕ್ಕೆ ರಾಷ್ಟ್ರಗೀತೆಗೆ ಏನ್ ಗೌರವ ಇದೆಯೋ ಅದೇ ಗೌರವವನ್ನ ಕೊಡಬೇಕು ಅಂತ ಹೇಳಿರೋದು ಬಹಳ ಸಂತೋಷವಾದಂತ ವಿಚಾರ. ಓಕೆ, ಮುಂಚೆ ಒಂದೇ ಚರಣ ಹಾಡಬೇಕಾಗಿತ್ತು, ಇನ್ ಮುಂದೆ 6 ಚರಣಗಳನ್ನು ಕೂಡ ಹಾಡಬೇಕು. ಇದು ಕೇಂದ್ರ ಗೃಹ ಸಚಿವಾಲಯದಿಂದ ಹೊರಡಿರುವಂತಹ ಅಧಿಕೃತವಾದಂತಹ ಆದೇಶ. ಗಿರಿಧರ್ ಅವರೇ, ಥ್ಯಾಂಕ್ ಯು.
ಹಿಂದೂ ಮುಖಂಡರಾಗಿರುವಂತಹ ಗಿರಿಧರ್ ಉಪಾಧ್ಯಾಯ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಗಿರಿಧರ್ ಉಪಾಧ್ಯಾಯ ಅವರೇ, ನಮಸ್ಕಾರ. ಹೇಳಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಇನ್ನು ಮುಂದೆ ವಂದೇ ಮಾತರಂ ರಾಷ್ಟ್ರಗೀತೆಗೆ ಕೊಡುವಂತ ಸ್ಥಾನಮಾನವನ್ನ ಕೊಡಬೇಕು, ಗೌರವವನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ನೆಹರು ಅವರ ಸಂದರ್ಭದಲ್ಲಿ 4 ಪ್ಯಾರಾಗಳಿಗೆ ಏನು ತೆಗೆಯಲಾಗಿತ್ತು ಅದನ್ನ ಈಗ ಆಡ್ ಆನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಆಡಬೇಕು ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಇಲ್ಲ. ಈ ಹಾಡು ನಮ್ಮ ರಾಷ್ಟ್ರಗೀತೆ ಆಗ್ಬೇಕಿತ್ತು, ಆದ್ರೆ ತುಷ್ಟೀಕರಣದ ರಾಜಕೀಯದಿಂದ ರಾಷ್ಟ್ರಗೀತೆ ಆಗಿಲ್ಲ. ಅದು ಕಳೆದ ಹೋದ ಒಂದು ಅಧ್ಯಾಯ, ಬಿಟ್ಬಿಡಿ ಅದನ್ನ. 1923 ಕಾಕಿನಾಡು ಕಾಂಗ್ರೆಸ್ ಅಧಿವೇಶನದವರೆಗೂ ಕೂಡ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಸಂಪೂರ್ಣ ವಂದೇ ಮಾತರಮನ್ನ ಹಾಡಲಾಗುತ್ತಾ ಇತ್ತು. 1923 ಕಾಕಿನಾಡ ಅಧಿವೇಶನದಲ್ಲಿ ಅಲ್ಲಿನ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಲಿ ಮತ್ತೆ ಮೊಹಮ್ಮದ್ ಶೌಕತ್ ಅಲಿ ಮತ್ತು ಮೌಲಾನಾ ಮೊಹಮ್ಮದ್ ಅಲಿ ಅನ್ನೋರು ವಿಷ್ಣು ದಿಗಂಬರ್ ಪುಲಸ್ಕರ್ ಅನ್ನೋರು ಈ ಹಾಡ ಹೇಳುವಂತ ಸಂದರ್ಭದಲ್ಲಿ ತಡಿತಾರೆ. ಇಸ್ಲಾಂ ಅಲ್ಲಿ ಈ ರೀತಿ ಮೂರ್ತಿ ಪೂಜೆ ಇಲ್ಲ, ಇದರಲ್ಲಿ ದುರ್ಗೆ, ಶಾರದೆ, ಸರಸ್ವತಿ ಅಂತ ಒಂದೇ ಮಾತ್ರ ಅಲ್ಲಿ ಹೇಳುತ್ತೆ, ಆದ್ರಿಂದ ಹಾಡಬಾರದು ಅಂತ 1923ನೇ ಇಸ್ವಿಲಿ ಹಾಡನ್ನ ಕಟ್ ಮಾಡ್ತಾರೆ. ದೇಶ ವಿಭಜನೆ ಆಗೋ ಮುಂಚೆ ಒಂದೇ ಮಾತ್ರ ವಿಭಜನೆ ಆಯ್ತು, ಅದಾದ ನಂತರ ಧ್ವಜ ಕೂಡ ವಿಭಜನೆ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆನೆ ಈ ಹಾಡಿಗೆ ಏನ್ ಪುರಸ್ಕಾರ ಸಿಗ್ಬೇಕಿತ್ತು ಅದು ಸಿಗ್ಬೇಕಿತ್ತು. 5 ಸ್ಟ್ಯಾನ್ಜಾ ಹಾಡನ್ನ ಒಟ್ಟಾಗಿ ಹಾಡುವಂತದ್ದು ಆಗ್ಬೇಕಿತ್ತು, ಅದು ಆಗ್ಲಿಲ್ಲ. ಆದ್ರೆ ಇವತ್ತಾದ್ರೂ ಆಗಿದೆಯಲ್ಲ ಅನ್ನುವಂತ ಒಂದು ಖುಷಿ ಇದೆ. ಒಂದೇ ಮಾತ್ರ ಕೇವಲ ಒಂದು ಹಾಡಲ್ಲ, ಅದು ಈ ದೇಶದ ಒಂದು ನಾಡಿ ಮಿಡಿತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವ ಒಂದೇ ಮಾತ್ರಮನ್ನ ಹೇಳ್ಕೊಂಡು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಾಪೇಕರ್ ಬ್ರದರ್ಸ್, ಅಶ್ವಾಕುಲ್ಲಾ, ಖುದಿರಾಮ್ ಬೋಸ್, ಮದನ್ಲಾಲ್ ಡಿಂಗ್ರಾ ಇವರೆಲ್ಲ ನೇಣಿನ ಕುಣಿಕೆಗೆ ಮುತ್ತಿಟ್ಟು ನೇಣನ್ನ ದೇಶಕ್ಕೋಸ್ಕರ ಪ್ರಾಣ ಕೊಟ್ರು. ಆ ಒಂದೇ ಮಾತ್ರಮಿಗೆ ಏನು ಸ್ಥಾನಮಾನ ಕೊಡಬೇಕೋ ಇದುವರೆಗೆ ಅದು ಕೊಟ್ಟಿರ್ಲಿಲ್ಲ. ಈಗಲಾದ್ರೂ ಕೇಂದ್ರ ಸರ್ಕಾರ ಕೊಟ್ಟಿದೆ, ಬಹಳ ಸಂತೋಷದ ವಿಚಾರ. ನೋಡಿ, ಈ ಒಂದೇ ಮಾತರಂ ಹುಟ್ಟಿಕೊಂಡಿದ್ದೇ ಒಂದು ಕಿಚ್ಚಿನಿಂದಾಗಿ. ಯಾವಾಗ ಸೇವ್ ದಿ ಕ್ವೀನ್ ಅನ್ನುವ ಹಾಡನ್ನ ಹಾಡಬೇಕು ಅಂತ ಹೇಳಿ ಬ್ರಿಟಿಷರು ತಿಳಿಸ್ತಾರೋ, ಬಂಕಿಮಚಂದ್ರ ಚಟರ್ಜಿ ಅವರು ಆಕ್ರೋಶ ಭರಿತರಾಗಿ ಅವರನ್ನ ಕೆರಳಿಸಿ ಒಂದೇ ಮಾತರಂ ಬರೆಯುವಂತಾಗಿತ್ತು. ಗಿರಿಧರ್ ಅವರೇ, ಈ ಸಂದರ್ಭದಲ್ಲಿ ಅದನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ನೆನಪಿಸ್ಕೊಳ್ಬೇಕು. ಅದು ಮಾತ್ರ ಅಲ್ಲ, ವಂಗಭಂಗ ಚಳವಳಿ 1909ನೇ ಇಸ್ವಿಲಿ ಏನಾಯ್ತು, ಆ ಸಂದರ್ಭದಲ್ಲಿ ಬಂಗಾಲವನ್ನ 2 ವಿಭಜನೆ ಮಾಡುವಂತ ಕೆಲಸವನ್ನ ಏನು ಬ್ರಿಟಿಷರು ಮಾಡಿದ್ರು, ಆ ಬಂಗಾಲವನ್ನ ಮತ್ತು ಏಕೀಕರಣ ಮಾಡಿದ್ದು ಒಂದೇ ಮಾತ್ರಮ್ಮೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಬಂಗಾಲ ಏಕೀಕರಣ ಆಗಿದ್ದು ಒಂದೇ ಮಾತ್ರಂ. ಆ ಸಂದರ್ಭದಲ್ಲಿ ಮುಸಲ್ಮಾನರು ಕೂಡ ಒಂದೇ ಮಾತ್ರಂ ಹೇಳ್ತಾ ಇದ್ರು. ಆದ್ರೆ ಎಲ್ಲರೂ ಹೇಳ್ತಾ ಇದ್ರು. ಈ ಬದಲಾವಣೆ ಯಾಕಾಯ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅತಿಯಾದ ತುಷ್ಟೀಕರಣದಿಂದ ಒಂದು ಜಾತಿ ನಮ್ ಜೊತೆ ಇರೋದಿಲ್ಲ, ಒಂದು ಮತ ನಮ್ ಜೊತೆ ಇರೋದಿಲ್ಲ ಅಂತ ಹೇಳಿ ಅವ್ರು ಕೇಳಲಿಲ್ಲ ಅಂದ್ರೂ ಇವರೇ ಅವರಿಗೆ ಅವ್ರನ್ನ ಹತ್ರ ಇಟ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾದಂತಹ ಕೆಲಸ ಮಾಡಿದ್ದಾರೆ. ಅಂದ್ರೆ ಈ ವಿಚಾರದಲ್ಲಿ ಯಾಕೆ ತುಷ್ಟೀಕರಣ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಯ್ತೋ ಗೊತ್ತಿಲ್ಲ. 1986ರ ಕೋಲ್ಕತ್ತಾ ನಡೆದಂತ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಪ್ರಥಮ ಬಾರಿಗೆ ಹಾಡನ್ನು ಹಾಡಿದ್ದು ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನದಲ್ಲಿ ಹಾಡಿದ್ದು. ಆದ್ರೆ ಅದೇ ಕಾಂಗ್ರೆಸ್ ಸರ್ಕಾರದವರು ಇದನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ನ ಮೂಲ ಮಂತ್ರ ಆಗಿತ್ತು ಒಂದೇ ಮಾತ್ರ ಅಂತಕ್ಕಂಥದ್ದು. ನಾನು ಹೇಳದ್ನಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ನಾವು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡಿದ್ರೆ ಮಾತ್ರ ಬರುತ್ತೆ ಅನ್ನುವಂತ ಒಂದು ಭ್ರಮೆಯಲ್ಲಿದ್ರು. ಆ ಭ್ರಮೆಯಿಂದನೇ 1923ನೇ ಇಸ್ವಿಲಿ ಈ ಹಾಡನ್ನ ಹಾಡೋದನ್ನ ನಿಲ್ಸಿದ್ದು. ಅಂದ್ರೆ ಸಂಪೂರ್ಣ ಒಂದೇ ಮಾತ್ರ ಹಾಡೋದನ್ನ ಆವತ್ತಿಂದ ನಿಲ್ಸ್ಬಿಟ್ರು. ಕಾರಣ ಇಷ್ಟೇ. ಆದ್ರೆ ಏನಾಯ್ತು, 1947ರಲ್ಲಿ ದೇಶ ವಿಭಜನೆ ಆಗಿಲ್ವಾ ಧರ್ಮದ ಆಧಾರದ ಮೇಲೆ? ಎಲ್ಲಿ ತಡೆಯೋಕಾಯ್ತು ಅವರಿಗೆ? ತಡೆಯಕ್ ಆಗ್ಲಿಲ್ಲ. ಯಾಕಂದ್ರೆ ಎಲ್ಲ ಆಗಿನ ಸ್ವಾರ್ಥ ನಾಯಕರುಗಳು ದೇಶವನ್ನ ವಿಭಜನೆ, ಒಂದೇ ಮಾತರಮನ್ನ ವಿಭಜನೆ, ಧ್ವಜವನ್ನ ವಿಭಜನೆ, ಇದು 3 ಮಾಡಿದ್ರು. ಆದ್ರೆ ಇವತ್ತಿನ ಇರ್ತಕ್ಕಂಥ ಸರ್ಕಾರ ಸ್ವಲ್ಪ ಆದ್ರೂ ತಿಳುವಳಿಕೆಯಿಂದ ಇಲ್ಲ, ಈ ಹಾಡು ನಮ್ಮ ಇಡೀ ದೇಶವನ್ನ ಒಂದುಗೂಡಿಸ್ತಕ್ಕಂಥ ಹಾಡು ಅನ್ನೋಂಥ ಭಾವನೆಯಿಂದ ಅಷ್ಟು 5 ಸೊಲ್ಲನ್ನು ಹಾಡಬೇಕು, ಮತ್ತೆ ಅದಕ್ಕೆ ರಾಷ್ಟ್ರಗೀತೆಗೆ ಏನ್ ಗೌರವ ಇದೆಯೋ ಅದೇ ಗೌರವವನ್ನ ಕೊಡಬೇಕು ಅಂತ ಹೇಳಿರೋದು ಬಹಳ ಸಂತೋಷವಾದಂತ ವಿಚಾರ. ಓಕೆ, ಮುಂಚೆ ಒಂದೇ ಚರಣ ಆಡಬೇಕಾಗಿತ್ತು, ಇನ್ನು ಮುಂದೆ 6 ಚರಣಗಳನ್ನು ಕೂಡ ಹಾಡಬೇಕು. ಇದು ಕೇಂದ್ರ ಗೃಹ ಸಚಿವಾಲಯದಿಂದ ಹೊರಟಿರುವಂತಹ ಅಧಿಕೃತವಾದಂತಹ ಆದೇಶ.